ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಬುಧವಾರ ದಿವಸ ಸಚಿವ ಸಂಪುಟ ಸಭೆ ಆಗ್ತೈತಿ ಅಂತೇಳಿ ಮಾಹಿತಿ ಬರತೈತಿ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರ ರಾಜ್ಯದ ಎಲ್ಲ ಮಂತ್ರಿಗಳಿಗೆ ಜಿಲ್ಲಾವಾರ ಉಸ್ತುವಾರಿಗಳನ್ನ ಕೊಟ್ಟ ರಾಜ್ಯದಾಗ ಎಲ್ಲೆಲ್ಲಿ ಬರ ಬಿದ್ದೈತಿ, ಎಲ್ಲೆಲ್ಲಿ ಮಳೆ ಹೆಚ್ಚಾಗೈತಿ ಅಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಬುಧವಾರದ ಸಚಿವ ಸಂಪುಟ ಸಭೆಯೊಳಗೆ ಮಾಹಿತಿ ಕೊಡಬೇಕು. ಕೂಡಲೇ ಬೆಂಗಳೂರಾಗ ಯಾರೂ ಇರಬಾರ್ದು, ನಿಮ್ಮ ಜಿಲ್ಲೆಗೆ ಹೋಗಿ ಪ್ರತಿ ತಾಲೂಕಿಗೆ ಹೋಗಿ ಎಲ್ಲ ಅಧಿಕಾರಿಗಳ ಕೂಡ ಕೂಡಿ ಮಾಹಿತಿ ಕಳಿಸ್ರಿ ಅಂತ ಒಂದು ಆದೇಶ ಮಾಡಿದರು. ಪತ್ರಿಕಾ ಹೇಳಿಕೆ ಬಂತು, ಟಿ ವಿ ಒಳಗೆ ಬಂತು, ಎಲ್ಲ ಬಂತು. ಆ ಪ್ರಕಾರ ಬಹುಪಾಲು ಮಂತ್ರಿಗಳು ಎಲ್ಲರೂ ಅವ್ರಿಗೆ ವಹಿಸಿದಂಥ ಒಂದು ಉಸ್ತುವಾರಿ ಸಚಿವರು ಹಿಡ್ಕೊಂಡು ಅಲ್ಲಿ ಅಧಿಕಾರಿಗಳನ್ನ ಹಿಡ್ಕೊಂಡು ಪ್ರತಿಯೊಂದು ತಾಲೂಕಿಗೆ ಹೋಗಿ ತಾಲೂಕಾ ಸೌದಾದಾಗಾತು ಅಲ್ಲಿ ಬೆಳೆ ಹಾನಿಯಾಗಿದ್ದರೆ ಅತಿವೃಷ್ಟಿ ಅನಾವೃಷ್ಟಿ ಇದೆಲ್ಲ ಮಾಹಿತಿ ಒಂದು ಕೃಷಿ ಇಲಾಖೆ ಬಂತು, ಒಂದು ಹಾರ್ಟಿಕಲ್ಚರ್ ಬಂತು, ಎಷ್ಟು ರೈತರಿಗೆ ಅಡಚಣೆ ಆಗೈತಿ ಏನಾಗೈತಿ ಅನ್ನೋದು ಮಾಹಿತಿಗಳು ಆಲ್ಮೋಸ್ಟ್ ಆಲ್ ಮಂತ್ರಿಗಳೆಲ್ಲ ಮಾಡತ್ತಾರೆ. ಆದರೆ ಬೆಳಗಾವಿ ಜಿಲ್ಲೆಯೊಳಗೆ ಬಿ ಜೆ ಪಿ ಅವರ ಪ್ರತಿ ಶಾಸಕರಾತು ಮಾಜಿ ಶಾಸಕರಾತು ಜಿಲ್ಲಾದಾಗ ಅತಿವೃಷ್ಟಿ ಎಲ್ಲಿ ಆಗೈತಿ, ಅನಾವೃಷ್ಟಿ ಬರಗಾಲದ ಬಗ್ಗೆ ಆಯ್ತು, ಆಮ್ಯಾಗ ಮಳೆ ಹೆಚ್ಚಾಗಿ ಏನೇನು ಆಗೈತೆ ಅನ್ನೋದು ಸಾಧಾರಣ ಬಿ ಜೆ ಪಿ ಶಾಸಕರ ಮಾಜಿ ಶಾಸಕರ ಕಾರ್ಯಕರ್ತರ ಕೂಡಿ ಜಿಲ್ಲಾದೆಲ್ಲ ಪ್ರತಿ ದಿವಸ ಪತ್ರಿಕಾ ಹೇಳಿಕೆ ಕೊಡೋದು, ಜನರಿಗೆ ಅವೇರ್ನೆಸ್ ಮಾಡತ್ತಾರೆ. ಅಂದರೆ ಒಮ್ಮೆ ಮೊನ್ನೆ ಜಿಲ್ಲಾಧಿಕಾರಿ ಒಂದು ಪತ್ರಿಕಾಗೋಷ್ಠಿ ಒಳಗೆ ಈ 15 ತಾಲೂಕು ಪೈಕಿ 7 ತಾಲೂಕದಾಗ ಮಳೆ ಕಡಿಮೆ ಆಗೈತೆ ಅಂತ ಅವರ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಒಂದು 8 ತಾಲೂಕದಾಗ ಮಳೆ ಹೆಚ್ಚಾಗಿ ಒಂದು 2-3 ತಾಲೂಕದಾಗ ಅತಿವೃಷ್ಟಿನೂ ಆಗಿರ್ಬೇಕು, ಅನಾವೃಷ್ಟಿನೂ ಆಗಿದೈತಿ ಬೆಳಗಾವಿ ಜಿಲ್ಲೆದಾಗ. ಆದರೆ ಇಲ್ಲಿ ಜಿಲ್ಲಾಧಿಕಾರಿಯವರಾಗಲಿ, ಕೃಷಿ ಇಲಾಖೆ ಆಗಲಿ, ಉಸ್ತುವಾರಿ ಸಚಿವರಾಗಲಿ, ಕಾಂಗ್ರೆಸ್ಸಿನ ಎಷ್ಟು ಜನ ಶಾಸಕರು ಹೋಗಿ ಬರ ಪರಿಹಾರದ ಬಗ್ಗೆ ಎಷ್ಟು ಮಾಹಿತಿ ತೊಗೊಂಡಿರಿ, ಸರ್ಕಾರಕ್ಕೆ ಎಷ್ಟು ಕಳಿಸಿದ್ದೀರಿ ಅನ್ನೋ ಒಂದು ವಿಚಾರ ಮಾಡುವಂಥ ಮಾತು ಇಲ್ಲಿ ಐತೆ. ಅನೇಕ ನಮ್ಮ ವೀಕ್ಷಕರ ಕಾರ್ಯಕರ್ತರು, ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು ಇನ್ನೂ ನಮ್ಮ ಜಿಲ್ಲಾದಾಗ ಯಾಕೆ ಶುರುವಾಗಿಲ್ಲ, ಬುಧವಾರ ಅದರ ಬಗ್ಗೆ ಸಮಗ್ರ ಮಾಹಿತಿ ಕೊಡಂತ ಮುಖ್ಯಮಂತ್ರಿ ಹೇಳಿದಾಗೂ ನಮ್ಮ ಜಿಲ್ಲಾದಾಗ ಈ ಕಾಂಗ್ರೆಸ್ ಶಾಸಕರಾಗಲಿ, ಉಸ್ತುವಾರಿ ಮಂತ್ರಿಗಳಾಗಲಿ, ಈ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿ ಆಗಲಿ, ಕೃಷಿ ಅಧಿಕಾರಿ ಆಗಲಿ, ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತ ಕೇಳತ್ತಾರೆ. ಅಂದರೆ ಇವತ್ತು ಮಂಗಳವಾರ ಬೆಳಗ್ಗೆ ನಾ ಇದನ್ನು ಎಪಿಸೋಡ್ ಮಾಡಿದ್ದೆ. ಬುಧವಾರದೊಳಗೆ ಹೋಗ್ಬೇಕು, 15 ತಾಲೂಕು ಅದಾವ. ಇದನ್ನು ಒಂದೇ ದಿವಸ ಕುಂತ ನೀವು ಎ ಸಿ ಆಫೀಸ್ನಾಗ ಕುಂತ ರಿಪೋರ್ಟ್ ಕೊಡೋಕ್ಕೂ ಆಗೋದಿಲ್ಲ. ಒಂದು ಕಡೆ ಏನು ಅನ್ನಿಸ್ತೈತೆ ಅಂದ್ರೆ ನಮ್ಮ ಜಿಲ್ಲಾದಾಗ ಬರಾಣ ಬಿದ್ದಿಲ್ಪ, ಬಿ ಜೆ ಪಿ ಅವ್ರು ಇದೊಂದು ವೋಟ್ ಬ್ಯಾಂಕಿಗಾಗಿ ಒಂದು ರೈತರ ಕಣ್ಣೀರು ಒರೆಸೋದಕ್ಕಾಗಿ ನಾಟಕ ಮಾಡತ್ತಾರೋ, ಮಸಳಿ ಕಣ್ಣೀರಿಗೆ ನಾಟಕ ಮಾಡತ್ತಾರಂತೂ ಏನು ಬಿಂಬನ್ ಮಾಡತ್ತಾರೋ, ಏನು ನಿಜವಾಗಿ ನಮ್ಮ ಜಿಲ್ಲೆಯೊಳಗೆ ಅತಿವೃಷ್ಟಿ ಅನಾವೃಷ್ಟಿ ಆಗೈತೋ ಇಲ್ಲ ಅನ್ನೋದು ನನಗೂ ಕನ್ಫ್ಯೂಸ್ ಆಗತ್ತೈತೆ. ಯಾಕಂದರೆ ಒಂದು ಕಡೆ ಜಿಲ್ಲಾಡಳಿತದ ಯಾವ ಅಧಿಕಾರಿಗಳು ಇನ್ನೂ ಮಟ್ಟ ಮೀಟಿಂಗ್ ಮಾಡಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಆಗಿ ಇವತ್ತಿಗೆ ಜೂನ್ದಿಂದ ಜುಲೈ ಆಗಸ್ಟ್ ತಿಂಗಳು ಬಂತು, ಮಳೆಗಾಲ ಮುಗ್ಯಾಕೆ ಬಂತು, ಸಮೀಪ ಬಂತು. ಒಂದು ಕಡೆ ಹಾಕಿದ ಬೆಳೆಗಳೆಲ್ಲ ಬೀಜ ಒಣಗಿ ಬೆಳೆಗಳು ಒಣಗ್ಯಾಸ್ ಹೋಗಿದಾವೆ. ಕೆಲವೊಂದು ಕಡೆ ಹೊಳ್ಳ ಈ ಬೆಳಗಾವಿದಂಥ ಖಾನಾಪುರ ತಾಲೂಕದಾಗ ಮಳೆ ಹೆಚ್ಚಾಗಿ ಬೆಳೆಗಳು ಹೋಗಿದಾವೆ. ಆದರೆ ನಮ್ಮ ಜಿಲ್ಲಾದಾಗ ಇದನ್ನು ಯಾಕೆ ವಿಚಾರ ಮಾಡುವಾರು? ಇವತ್ತು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾಯ್ತು, MLAಗಳಾಯ್ತು, ಏನು ಮಾಡತ್ತಾರೆ ನೀವು? ಬರೀ ಮಂತ್ರಿ ತೋಳಕ್ಕೆ ಅಡ್ಡಾಡತ್ತಾರು. ಏನು ನನ್ನ ಮಂತ್ರಿ ಮಾಡಲಿಲ್ಲ, ನಿನ್ನ ಮಂತ್ರಿ ಮಾಡಲಿಲ್ಲ, ಯಾವ ಆದಾವ ಮಾಡಲೇನತ್ತಾರು. ಆದರೆ ಒಟ್ಟಾರೆ ಈ ರೈತಾಪಿ ವರ್ಗ ಇವತ್ತು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದೈತೆ. ಅದು ಏನು ಬರ ಪರಿಹಾರ ಅಥವಾ ಅತಿವೃಷ್ಟಿ ಅನಾವೃಷ್ಟಿಯಿಂದ ಸರ್ಕಾರ ಏನು ಕೊಡ್ತೈತಲ್ಲ ಅದನ್ನೇ ಮುಟ್ಸೋದು ಮಾಡಿರಿ, ನಿಮ್ಮ ಕೈಲಿಂದ ಕೊಡಬೇಡ್ರಿ ನೀವು. ಆದರೆ ಇನ್ನೂವರೆಗೆ ನೀವು ಯಾವುದೂ ಅಂಕಿ ಸಂಖ್ಯೆ ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದೈತೆ. ನೀವೇನು ತುಡುಗ್ಲೆ ಕೊಟ್ಟಿದ್ರೆ ಗೊತ್ತಿಲ್ಲ. ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಜಿಲ್ಲಾದಾಗ ಇಷ್ಟಾಗೈತಿ ಎಂತಾಗೈತಿ ಅಂತೇಳಿ ಉಸ್ತುವಾರಿ ಸಚಿವರು ಕೂಡ ಕೂಡಿ ಮೀಟಿಂಗ್ ಮಾಡಿದ್ದಂತೂ ನಾವಂತೂ ಕೇಳಿಲ್ಲ, ನೋಡಿಲ್ಲ. ಅದೇನ್ರಿ ನಿಮ್ಗೆ ಗೊತ್ತಿದ್ರೆ ತಿಳಿಸ್ರಿ. ಜಿಲ್ಲಾಕ್ಕೆ ತಾರತಮ್ಯ ಮಾಡಬೇಡ್ರಿ. ಯಾರೇ ಆಗಲಿ ರೈತರಂದ್ರೆ ಈ ದೇಶಕ್ಕೆ ಅನ್ನ ಹಾಕೋ ರೈತರ, ಅವ್ರಿಗೆ ಅನ್ಯಾಯ ಆದಾಗ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಒಂದು ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನೊಳಗೆ ಕೆಲಸ ಮಾಡಬೇಕು. ಆದರೆ ಇವತ್ತು ಆಡಳಿತ ಪಕ್ಷದ ಒಂದು ಮಂತ್ರಿಗಳಾಯ್ತು, ಶಾಸಕರ ಯಾಕೋ ಇದ್ರಾಗ ಹಿಂದೆ ಟಾಕಾತಾರಂತ ಮಂದಿ ಮಾತಾಡಿದ್ದು ಮುಂದೆ ಹೇಳ್ತೇನೆ. ನಮಸ್ಕಾರ.